ಆದರೆ ಈಗ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ 60 ವರ್ಷಗಳಿಂದ ಕಾಂಗ್ರೆಸ್ನವರು ಆಡಳಿತ ಮಾಡಿದ್ದಾರೆ. ಆಫ್ಘಾನಿಸ್ತಾನಿಗೆ ನಾವು ಸಹಾಯ ಮಾಡಿದ್ದೀವಿ, ಅಲ್ಲಲ್ಲ, ಮಾಡ್ತಾನೆ ಇರ್ತೀವಿ. ಇಂಡಿಯನ್ ತಾಲಿಬಾನ್ ಅಂತ ಕರೆಯುವಂತಹ RSS ಅನ್ನ ಆ ಸಂದರ್ಭದಲ್ಲಿ ಈಗ ಬ್ಯಾನ್ ಮಾಡಿದವರು ನೀವೇ, ನಿಮ್ಮ ಸರ್ಕಾರಗಳ ಅವಧಿಯಲ್ಲಿ ಬ್ಯಾನ್ ಹೋಗಿರೋದು ಕೂಡ ನಿಮ್ಮ ಸರ್ಕಾರಗಳ ಅವಧಿಯಲ್ಲೇ ಹೊರತು ಬೇರೆ ಅವರೇನು ಅಧಿಕಾರಕ್ಕೆ ಬಂದು ಬಿಜೆಪಿಯವರು ಅಧಿಕಾರಕ್ಕೆ ಬಂದು RSS ಮೇಲಿನ ಬ್ಯಾನ್ ಅಂತ ತೆಗಲಿಲ್ಲ. ಹಾಗಾದ್ರೆ ನೀವು ಮಾಡಿದ್ದು ಈಗ ಬ್ಯಾನ್ ಮಾಡಿ ವಾಪಸ್ ನೀವೇ ತೆಗೆದಿದ್ದೀರಿ ಅಂತ ಹೇಳಿದ್ರೆ ನಿಮ್ಮ ನಿರ್ಧಾರಗಳು ಕೂಡ ಸಮರ್ಪಕವಾಗಿರಲಿಲ್ಲ ಅಂತ ಹೇಳಿ. ನಮ್ಮ ನಿರ್ಧಾರ ಅಲ್ಲ, ಸರ್ದಾರ್ ವಲ್ಲಭಾಯ್ ಪಟೇಲ್ರವರು ಬ್ಯಾನ್ ವಾಪಸ್ ತೆಗೆದಾಗ ಮುಚ್ಚಳಿಕೆ ಬರ್ಕೊಟ್ರು RSSನ ಮುಖ್ಯಸ್ಥರು. ನಾವು ಇನ್ನು ಯಾವುದೇ ರಾಜಕೀಯ ಚಟುವಟಿಕೆಗಳಲ್ಲಿ ಮಾಡೋದಿಲ್ಲ, ಇದು ಸಾಂಸ್ಕೃತಿಕ ಸಂಘಟನೆ ಅಂಥೇಳಿ. ಸಾಂಸ್ಕೃತಿಕ ಸಂಘಟನೆ ಮಾಡಿದಾರಾ? ಇಲ್ಲ. ಎಮರ್ಜೆನ್ಸಿನಲ್ಲಿ ಬಾಳಾ ಸಾಹೇಬ್ ದೇವರಾಜ್ ಇದ್ದರು RSS ಮುಖ್ಯಸ್ಥರು, ಅವ್ರು ಬರ್ಕೊಟ್ರು ನಾವು ಎಮರ್ಜೆನ್ಸಿಗೆ ಸಪೋರ್ಟ್ ಮಾಡ್ತೀವಿ ಅಂಥೇಳಿ. ಆಮೇಲೆ ಬಾಬರಿ ಮಸ್ಜಿದ್ ಬಿದ್ದಾಗ ಒಂದ್ಸಲಿ ಆಯಿತು. ಅವ್ರು ಮುಚ್ಚಳಿಕೆ ಬರ್ಕೊಟ್ಟ ಮೇಲೆ ತಾನೇ ನಾವು ವಾಪಸ್ ತಗೊಳ್ಳೋದು. ಇದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಯಾರಾದರೂ ಆಗಿದೆ ಅಪ್ಪ ತಪ್ಪಾಗಿದೆ ನಮ್ಮ ಮುಂದೆ ಸರಿ ಹೋಗ್ತೀವಿ ಅಂದ್ರೆ ಅವ್ರಿಗೆ ಅವಕಾಶ ಕೊಡಬೇಕು ತಾನೇ. ಮತ್ತು ಇವರು ರಾಷ್ಟ್ರ ಭಕ್ತಿ ರಾಷ್ಟ್ರ ಪ್ರೇಮ ಸಂಘಟನೆ ಅಂತಾರಲ್ಲ, ಯಾವುದಾದ್ರೂ ಒಂದು ಇನ್ಸಿಡೆಂಟ್ ಹೇಳಿ ಯಾರಾದರೂ ಪ್ರಾಣ ಕಳ್ಕೊಂಡಿದ್ದಾರೆ ದೇಶಕ್ಕೋಸ್ಕರ. ಸ್ವಾತಂತ್ರ್ಯ ಹೋರಾಟದ ವಿರುದ್ಧ ಇದ್ದವರು ತ್ರಿವರ್ಣ ಧ್ವಜನ ಇವತ್ತು ಒಪ್ಪಲ್ಲ, ಸಂವಿಧಾನವನ್ನು ಇವತ್ತು ಒಪ್ಪೋದಿಲ್ಲ, ರಾಷ್ಟ್ರಗೀತೆಯನ್ನು ಇವತ್ತು ಒಪ್ಪಲ್ಲ. ಇವ್ರಿಗೇನಂತ ಕರಿತೀರಿ? ತಾಲಿಬಾನ್ ಅವರು ಹಂಗೆ ಅಷ್ಟೆಲ್ಲ ಬಾಬರಿ ಮಸ್ಜಿದ್ ಕೆಡವಿ ಅಯೋಧ್ಯದಲ್ಲಿ ದೇವಸ್ಥಾನ ಕಟ್ಟಿ 200 ಕೋಟಿ ರೂಪಾಯಿ ಲೂಟಿ. ಇದು ರಾಮಂದಿರ ಕಟ್ಟೋದಕ್ಕೆ ಕಾಣಿಕೆ ಸಲ್ಲಿಸದೇ ಇರುವಂತಹ ಕಾಂಗ್ರೆಸ್ನವ್ರಿಗೆ ಏನಿದೆ ಅಧಿಕಾರ ಈ ವಿಚಾರವನ್ನ ಕೇಳೋದಿಕ್ಕೆ? ನಾವು ದೇವಸ್ಥಾನದ ಬಗ್ಗೆ ಕೇಳ್ತಾ ಇಲ್ಲ. ದೇವಸ್ಥಾನ ಕಟ್ಟಿ ಯಾರು ಬೇಡ ಅಂತಾರೆ, ಅದ್ರ ಲೂಟಿ ಹೊಡಿಯಾಕ ನೀವು ದೇವಸ್ಥಾನ ಮಾಡ್ಕೊಂಡಿರೋದು? ದುಡ್ಡು ಕೊಟ್ಟು ಇರಿ, ಲೆಕ್ಕ ಕೇಳ್ಬೋದು, ನೀವ್ಯಾಕೆ ಲೆಕ್ಕ ಕೇಳಬೇಕು ಅಂತ ಅವ್ರು ಹೇಳ್ತಿರೋದು. ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಹಕ್ಕಿದೆ. ನೀವೇನೋ ಆಸ್ತಿಕ ಆದರೆ ಮಾತ್ರ ಕೇಳಬೇಕು, ನಾಸ್ತಿಕ ಆದರೆ ಕೇಳಬಾರ್ದು ಅಂತ ಅಲ್ಲ. ವಿಚಾರವಂತರುಗಳು ಕೂಡ ಪ್ರಶ್ನೆ ಮಾಡೋ ಹಕ್ಕಿದೆ, ಮಾಡಬೇಕು. ಅಂದರೆ ನೀವು ಹೇಳೋದು ನಾವು ಹೊಡೆದಿದ್ದೀವಿ ನೀವು ಕೇಳಬೇಡಿ ಅಂತ BJPಯವರು ಹೇಳ್ತಾ ಇರೋದು. ಈಗ ಏನು ಅಂದರೆ ನಾವು ಹೊಡೆದಿದ್ದೀವಿ, ಹೌದು ನಾವು ಕಟ್ಟಿದ್ದೀವಿ, ನಾವು ಬಂಡವಾಳ ಹಾಕಿದ್ದೀವಿ, ಲಾಭ ತಗೋತಾ ಇದ್ದೀವಿ ಅಂತಾರೆ, ಮಾಡಿಕೊಳ್ಳಿ, ಅದನ್ನು ನಾವು ಪ್ರಶ್ನೆ ಮಾಡ್ತೀವಿ. ಎದುರಾಳಿ ಪಕ್ಷಗಳಿಗೆ ಮಾತ್ರ ಅಲ್ಲ, ನಿಮ್ಮ ಪಕ್ಷದ ನಾಯಕರುಗಳ ವಿಚಾರದಲ್ಲೂ ಕೂಡ ಕೆಲವೊಂದು ಬಾರಿ ನಿಮ್ಮ ನೇರವಾದಂತಹ ನುಡಿ ಅನೇಕರಿಗೆ ಅದು ಕಿರಿಕಿರಿಯನ್ನು ಮಾಡಿರ್ಬೋದು ಅಥವಾ ನೋವನ್ನು ತಂದಿರ್ಬೋದು. ಉದಾಹರಣೆಗೆ ಪಕ್ಷಾಂತರ ಮಾಡಿದಂತಹ ಶಾಸಕರುಗಳನ್ನು ನೀವು ಕರೆದಂತಹ ರೀತಿ, ನಿಮಗೆ ಅಧಿಕಾರ ಸಿಗಲಿಲ್ಲೇನೋ ಅನ್ನುವಂತಹ ಕಾರಣಕ್ಕಾಗಿಯೇ ನೀವು ಮಾತಾಡಿದ್ರೇನೋ ಅನ್ನುವಂಥ ರೀತಿಯಲ್ಲಿ ಸಿದ್ದರಾಮಯ್ಯನವ್ರನ್ನ ಒಮ್ಮೆ ಟೀಕೆ ಮಾಡಿದ್ರಿ ಅನ್ನುವಂಥದ್ದು ಚರ್ಚೆಗೆ ಬಂತು. ಇವುಗಳಲ್ಲಿ ಏನಕ್ಕೆ ಹರಿಪ್ರಸಾದ್ ಅವರು ಯಾವ ಸ್ವರೂಪದಲ್ಲಿ ಈಗ ನೋಡ್ತೀರಿ? ಗೋಮುಖ ವ್ಯಾಘ್ರ ಆಗಿರೋ ಬದಲು ನೇರವಾಗಿ ಹೇಳೋದು ಭಾಳ ಒಳ್ಳೆಯದು. ನಾನು ಮೊದಲಿಂದನೂ ನೇರವಾಗಿ ಹೇಳ್ಕೊಂಡು ಬಂದಿದ್ದೀನಿ. ಕಾಂಗ್ರೆಸ್ ಪಾರ್ಟಿ ಅಂದರೆ ನಮ್ಮದು ಈಗಿರೋ ಪೀಳಿಗೆ ಯಾರ್ದು ಅಲ್ಲ ಕೊಡುಗೆ, ನಮ್ಮ ಪೂರ್ವಜರು ನಮ್ಮ ಕೈಗೆ ಕೊಟ್ಟಿದ್ದಾರೆ. ಇದನ್ನು ಎಷ್ಟು ಸುಭದ್ರವಾಗಿ ನಾವು ತಗೊಂಡು ಮುಂದಿನ ಪೀಳಿಗೆ ಕೊಡ್ತೀವಿ ಅಷ್ಟು ನೋಡ್ಕೋಬೇಕು. ತಪ್ಪಾಗಿರೋ ತಪ್ಪು ಅಂತ ಹೇಳಬೇಕಲ್ಲ. ಇಲ್ಲ ಎಷ್ಟು ಆಯಾರಾಮ್ ಗಾಯಾರಾಮ್ ಅಂಥೇಳಿ ಹರಿಯಾಣದಲ್ಲಿ ಶುರುವಾಗಿತ್ತು, ಅದು ಎಲ್ಲ ಕಡೆ ಆಗೋಗ್ಬಿಟ್ರೆ ಪ್ರಜಾಪ್ರಭುತ್ವಕ್ಕೆ ಬೆಲೆ ಏನು ಬೇಕಾಗಿದೆ? ಅವ್ರು ಮಾಡಿಲ್ಲ ಅಂತ ಹೇಳಿಬಿಡಲಿ, ಅದಕ್ಕೆ ನಾನು ಹೋಲಿಕೆ ಮಾಡಿದ್ದಷ್ಟೇ. ಹೋಲಿಕೆಗಳನ್ನು ಇವರು ಅದೇ ಹೇಳಿದ್ನಲ್ಲ, ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲನ್ನು ಮುಟ್ಟು ನೋಡ್ಕೊಂಡಿದ್ದು ಅಂತ.